ಕೊಚ್ಕೊಂಡ್ ಮಲ್ಕೊಳ್ಳಿ, ಚಳಿಲಾಚೆ ಬರ್ಬೇಡಿ, ತುಟಿ ಜಾಸ್ತಿ ಹೊಡ್ದಿದ್ರೆ ಲಿಪ್ ಬಾಮ್ ನ ಹಚ್ಕೊಳ್ಳಿ. ಎಲ್ಲ ಖಾಲಿ ಖಾಲಿ, ಎಲ್ಲ ಖಾಲಿ ಖಾಲಿ, ಲೈಫು ಜಾಲಿ ಜಾಲಿ, ಲೈಫು ಜಾಲಿ ಜಾಲಿ. ಚಳಿ ಚಳಿ ಆ ಚಳಿ ಮಾಯ್ಚರೈಸರ್ ಹಚ್ಕೊಳ್ಳಿ, ಖಾಲಿ ಖಾಲಿ ಎಣ್ಣೆ ಖಾಲಿ, ಇನ್ನೊಂದ್ ಬಾಟ್ಲು ತರ್ಸ್. ಅಮ್ಮ ಕ್ಲಾಸ್ ಹೋಗ್ಬಿಡ್ತೀರಮ್ಮ, ಟಾಟಾ ಬಾಯ್. ಎಲ್ಲ ಹೋಗ್ತವೆ. ಕಾಲೇಜಿಗೆ ಎಂಟ್ರಿ ಆಗಿದ ತಕ್ಷಣ ಮಮ್ಮಿ ಕಾಲೇಜ್ಗೆ ಹೊಟ್ಬಿಡ್ತೀನಿ ಬಾಯ್. ಈ ರೇಂಜು ವಾಯ್ಸು ಚೇಂಜು ಎಲ್ಲ ಅವನು ದರ್ಶನ್ ತರ ಸುದೀಪ್ ತರ ನಿಮ್ ತರ ಎಲ್ಲ ವಾಯ್ಸ್ ಆಗ್ಬಿಡ್ತೇನೆ. ಡ್ರೆಸ್ಗಳು ಚೇಂಜು, ಎಲ್ಲ ಚೇಂಜು. 6 ತಿಂಗಳು ಅದಾದ್ಮೇಲೆ 6 ತಿಂಗಳಾದ್ಮೇಲೆ ಸ್ಟಾರ್ಟ್. ಏನೇ ನಿನ್ ಮಗ ಸರಿ ಮಾತಾಡ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ಏನ್ ಪ್ರಾಬ್ಲಮ್ ಒಂದು? ಅಯ್ಯೋ ಪಾಪ ಮಗು ಅದೇನೋ ಗೊತ್ತಿಲ್ಲ. ಹೇಳೇ ಕಂಡಿದ್ದೀನಿ ಮಾತಾಡ್ತಾಳೇನೋ. ಏನು? ಅದೇ ಪಾಪ ಎಲ್ಲ ಫ್ರೆಂಡ್ಸ್ಗಳೆಲ್ಲ ಮೊಬೈಲ್ ತಗೊಂಡ್ಬಿಟ್ಟಿದಾರಂತೆ, ಮೊಬೈಲ್ ಕೇಳುತ್ತೆ ಪಾಪ. ಆಯ್ತು ಹುಡ್ಕೊಂಡು ಅಪ್ಪ ಹೇಳೋರು ಕಣೋ ಒಂದು ಮೊಬೈಲು. ಮಮ್ಮಿ ಅದು ಯಾವ ತರ ಇರ್ಬೇಕು ಗೊತ್ತಾ ಮಮ್ಮಿ, ಅವನು 1.5 ಎಕರ್ ಇರ್ಬೇಕು ಮೊಬೈಲ್. ಸಣ್ಣದಿಲ್ಲ ಬೇಡ ಮಮ್ಮಿ. ಇಷ್ಟುದ್ದ ಇರುತ್ತೆ ಮೊಬೈಲ್. ಆ ಮೊಬೈಲ್ ಬಂದಿದ ತಕ್ಷಣ ಎಲ್ಲ ನೋಡ್ಕೊಂಡು ಚೆನ್ನಾಗಿ ಬೇರೆ ಯಾರಿಗೂ ಕೆಟ್ಟ ಕೆಟ್ಟೆಲ್ಲ ಮಾತಾಡಬಾರ್ದು ಮಗು. ಇಲ್ಲ ಮಮ್ಮಿ ಹಿಂಗೆ ಎದ್ದೇಳು ಮಂಜು ಅಂತ ಹಿಂಗ್ ತಗೋಳು. ಅದಾದ್ಮೇಲೆ ಇವ್ರ ಅಮ್ಮನಿಗೆ ಗೊತ್ತಿಲ್ದಂಗೆ ಇಂಟರ್ನೆಟ್ ಹಾಕ್ಸ್ಕೊಂತಾರೆ. ಆಮೇಲೆ ಬಿಡಿ ಒಳ್ಳೊಳ್ಳೆ ಫಿಲಮ್ ನೋಡ್ತಾರಲ್ಲ, ಒಳ್ಳೊಳ್ಳೆ ಫಿಲಮ್ ನೋಡ್ತಾರೆ. ಸೌಂಡ್ ಗೊತ್ತಾಗ್ಬಾರ್ದಲ್ಲ, ಅದಕ್ಕೆ ಏನೋ ಒಂದು ಸಿಗಿಸ್ಬಿಟ್ಟು ಕಿವಿಗೆ ಹಾಕೊಂಡ್ಬಿಟ್ಟಿರ್ತಾರೆ. ನೋಡ್ತಾ ಇರ್ತಾರೆ ನೋಡಿ, ಆ ಪಾಠವನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಚೆನ್ನಾಗಿ. ಬಹಳ ಚೆನ್ನಾಗಿದೆ ಅದು. ಅಮ್ಮ ಟಕ್ಕಂತ ಎಂಟ್ರಿ ಏನೋ ನೋಡ್ತಾರೆ ಮಮ್ಮಿ. ಅದೇ ಸೈನ್ಸ್ ಸಬ್ಜೆಕ್ಟ್ ಅಮೀಬಾ ಹೆಂಗ್ ಹುಟ್ಟು ಅಂತ ನೋಡ್ತಾ ಇದ್ದೆ ಮಮ್ಮಿ. ಅದು ಏನ್ ಗೊತ್ತಾ ಮಮ್ಮಿ, ಅವ್ರ ಅಮ್ಮನ ಫುಲ್ ಖುಷಿ. ಗಂಡನಿಗೆ ಪಕ್ಕದಲ್ಲಿ ತಲ್ದಿ ಮಂತ್ರ ಹೇಳ್ತಾ ಇರ್ತಾಳೆ. ಏನು ಅಂದ್ರೆ, ನಮ್ಮ ಮಗನಿಗೆ ಮೊಬೈಲ್ ಕೊಡ್ಸಿದಾಗ ಅಮೀಬಾ ಹೆಂಗ್ ಹುಟ್ಟು ಅಂತ ಎಲ್ಲ ನೋಡ್ತಾ ಇದ್ದಾನೆ. ಅಪ್ಪ ಹಿಂಗ್ ನೋಡ್ತಾನಿಗ, ಅಮೀಬಾ ಹೆಂಗ್ ಹುಟ್ಟು ಅಂದ್ರೆ ಪರವಾಗಿಲ್ಲ ನೋಡ್ಬೋದು, ಬೇರೆ ಏನಾದ್ರು. ಯಾಕಂದ್ರೆ ಅವನ ಅಪ್ಪ ಮಹಾ ಪೋಲಿ ಆದ್ಮೇಲೆ ಅಪ್ಪ ಆಗೋದು. ಆದ್ರೆ ಅವ್ನು ಹೇಳಿದ ತಕ್ಷಣ ಅವ್ನು ಲುಕ್ ಹಾಕ್ತಾನಿಗೆ. ಅಂದ್ರೆ ಏನಂದ್ರೆ ಹೇಳಂಗಿಲ್ಲ, ಇವನು ಅಮೀಬಾ ಹುಟ್ಟೋದ್ ನೋಡ್ತಾವನ ಬೇರೆ ಹುಟ್ಟೋದ್ ನೋಡ್ತಾವನ ಒಂದು ಡೌಟ್ ಬರುತ್ತೆ ಅವ್ರಿಗೆ. ಆದ್ರೂ ಹೇಳ್ಕೊಡಂಗಿಲ್ಲ, ಬಿಂಕ ಬಿಗುಮಾನ. ಆದ್ರೂ ಸ್ವಲ್ಪ ಹುಷಾರ್ ಕಣೆ. ಅಯ್ಯೋ ನೀವು ಬಿಡಿ, ಯಾವಾಗ್ಲೂ ನಮ್ಮ ಮಗು ಬಗ್ಗೆ ಏನಾದ್ರು ಮಾತಾಡ್ತಾನೆ ಇರ್ತೀರಾ. ಆಯ್ತು ಬಿಡಿ, ಯಾಕೆ ಇವನು ವರ್ಕೌಟ್ ಆಗಲ್ಲ, ಸೈಲೆಂಟ್ ಆಗ್ಬಿಡ್ತಾನೆ. ಇದಾದ್ಮೇಲೆ ಇವನ್ ಜರ್ನಿ ಸ್ಟಾರ್ಟ್ ಆಗ್ತದೆ. ಇನ್ನು 3 ತಿಂಗಳಾದ್ಮೇಲೆ ತಿರ್ಗಾ ಮನ್ಸ್ಕೊತಾನೆ. ಯಾಕೆ ನಿನ್ ಮಗ ಬಹಳ ವಿಚಿತ್ರವಾಗವನೆ, ಏನ್ ಪ್ರಾಬ್ಲಮ್ ಅಂತ? ಫೀಸ್ ಕಟ್ಟಿದೀವಿ, ಬಟ್ಟೆ ಕೊಟ್ಟಿದೀವಿ, ಕೂತ್ಕೊಂಡಾಗ ಸೋಫಾ ಸೆಟ್ ಎಲ್ಲ ಕೊಟ್ಟಿದೀವಿ ಮನೇಲಿ. 3 ಹೊತ್ತು ನಾಯಿ ತಿನ್ನಂಗ್ ತಿಂತಾನೆ, ತಿನ್ನಿಸ್ತೀವಿ. ಹೋಟ್ಲಿಗೆ ಕರ್ಕೊಂಡೋಗಿದ್ದೆ ಮೊನ್ನೆ ಹೋದ್ವಾರ. ಇನ್ನೇನೇ ಮಾಡಕ್ಕಾಗ್ತದೆ? ಏನ್ ಪ್ರಾಬ್ಲಮ್? ಅದೆಲ್ಲ ಫ್ರೆಂಡ್ಸ್ಗಳೆಲ್ಲ ಬೈಕ್ ತಗೊಬಿಟ್ಟವ್ರಂತೆ, ಬೈಕ್ ಬೇಕಂತೆ. ಯೋಚನೆ ಮಾಡ್ತಾನೆ. ಇರ್ಲಿ, ಆಳ್ ಬಿದ್ದೋಗ್ಲಿ. ನನಗೆ ಸಂಬಳ ಎಷ್ಟು ಬರುತ್ತೆ ತಿಂಗಳಿಗೆ ಎಷ್ಟು ಕಟ್ಟೋದು? 1200 ಕಟ್ಟಿದ್ರೆ ಸಾಕಂತೀರಿ ಅಂತ ಅನ್ಬಿಟ್ಟು ಅವಳು ಅಂತಾಳೆ. ಆಯ್ತು, ಒಂದ್ ಒಳ್ಳೇದ್ ನೋಡು ಅಂತ ಹೇಳ್ತಾನೆ. ಹೇಳಿದ ತಕ್ಷಣ ಶುರು ಮಾಡ್ತಾನೆ, ಮಮ್ಮಿ ಅದೆಲ್ಲ ಬೇಡ ಮಮ್ಮಿ, ನಾನು ಕುತ್ಕೊಂಡಿದ್ದ ತಕ್ಷಣ ಹಿಂಗಿರ್ಬೇಕು ಮಮ್ಮಿ ಬೈಕು. ಅವ್ರ ಅಮ್ಮ ಅಂತಾಳೆ, ಬೇಡ ಮಗನೆ ಹಿಂಗಿರ ಬೈಕ್ ಬೇಡ ಮಮ್ಮಿ ಪ್ಲೀಸ್, ಹಿಂಗಿರೋದೇ ಬೇಕು ಮಮ್ಮಿ. ಆಯ್ತು, ಆಳ್ ಬಿದ್ದೋಗಪ್ಪ ನೀನು. God have mercy upon us. ದೊಡ್ಡವನ್ಗೆ ದೊಡ್ಡವಳನ್ನ ಕೊಟ್ಟಲೆ ಚಿಕ್ಕವನ್ಗೆ ಚಿಕ್ಕವಳನ್ನ ಕೊಡಕ್ಕಾಗಲ್ವಾ? ಅಯ್ಯೋಯ್ಯೋ, ನೀನ್ ಏನೇನೋ ಕಲ್ಪನೆ ಮಾಡ್ಕೊಂಡ್ಬಿಡ್ಬೇಡಪ್ಪ. ಅವ್ರಿಗಿರೋದು ಒಬ್ಳೆ ಹೆಣ್ಮಗಳು. ಒಂದೇ ಒಂದ್ ಮಗಳನ್ನ ಇರೋದು ಒಂದ್ ಫ್ಯಾಮಿಲಿನ
ಥೋರ್ ಮಕ್ ನನ್ ಎಕಡ ಸಿಗಾಕ. ನೀನೇನು ಟೆನ್ಷನ್ ತಗೋಬೇಡ ಮಗ, ನಿನ್ ಈ ಜನ್ಮಕ್ ನಾನ್ ಮದುವೆನೇ ಮಾಡಕ್ಕಿಲ್ಲ. ಯಾಕೆ ಮಾಡಲ್ಲ ಅಂತ ಕೇಳೋಜಿ. ಏಯ್ ಯಾಕ್ ಮಾಡಲ್ಲ ಅಂತ ಕೇಳ್ತಾ ಇದ್ದಾನೆ. ಇವನ್ನ ಸನ್ಯಾಸಿ ಮಾಡ್ಬೇಕು ಅಂತ ಇವನೇ. ನನ್ನ ಆತ್ಮೀಯ ಸೆಲೆಬ್ರಿಟಿಗಳೇ, ಅಭಿಮಾನಿಗಳೇ, ಒಳೆ ನರಸೀಪುರದ ಸುನೀಲ್ ಕಪ್ಪೆ ಹೇಳ್ತಾವನೆ, ನೀನು ಮುದುಕ ಅಂತ ಹೇಳ್ತಾವನ್ ನನಗೆ. ಒಳೆ ನರಸೀಪುರದ ಸುನೀಲ್ ಗೌಡ, ವಯಸ್ಸು ನೆತ್ತಿಗಾಯತಷ್ಟೇ, ನೆತ್ತರ್ಗಲ್ಲ. ಅನ್ನ ಗಂಟ್ಲಾಗ್ ಸಿಕ್ಕಾಕೊಂಡ್ರು, ನೀನ್ ನನ್ ಕೈ ಸಿಕ್ಕಾಕೊಂಡ್ರು ಕುಡಿಯೋದ್ ರಕ್ತಾನೆ. ಕಿಪ್ಪಿ ಕೀರ್ತಿ ಯಾವತ್ತಿದ್ರು ನನ್ನ ಹುಡ್ಗಿ ಹೇಳ್ತಾ ಇದ್ದೀನಿ, ನನ್ನ ಹುಡುಗಿ ಕಣ. ಕಿಪ್ಪಿ ಕೀರ್ತಿ ಯಾವಲು ನನ್ನ ಹುಡುಗಿ, ನನ್ನ ಆತ್ಮೆ. ಈ ಕರ್ನಾಟಕಕ್ಕೆ ಕೂಗಿ ಹೇಳ್ತೀನಿ, ಕಿಪ್ಪಿ ಕೀರ್ತಿ ಯಾವತ್ತು ನನ್ನ ಆಟ್ಬಿಟ್ಟು ಅವಳನ್ನ ಯಾವತ್ತು ಬಿಟ್ಕೊಡಲ್ಲ. ನಿನ್ನ ತಾಕತ್ತಿದ್ರೆ ಬಾ, ನಾನು ನೀನು ಬೇಕಾದ್ರೆ ಇದ್ದ ಆಡೋಣ. ಇದ್ದುದಲ್ಲಿ ಗೆಲ್ಲೋದೆ ನಾನು. ಈ ಮುತ್ತು ಹನುಮಕ್ಕ ವಯಸ್ಸು ನೆತ್ತಿಗಾಯತಷ್ಟೇ, ನೆತ್ತರಗಲ್ಲ. ಅನ್ನ ಗಂಟ್ಲ ಸಿಕ್ಕಾಕೊಂಡ್ರು, ನೀನ್ ನನ್ನ ಕೈ ಸಿಕ್ಕಾಕೊಂಡ್ರು ಕುಡಿಯೋದ್ ರಕ್ತಾನೆ ಗೌಡ. ಏಯ್ ಸಫೇದ್ ಕಪಡ ಏನ್ ಹೇಳ್ತಾ ಇದ್ದಾರೆ ಅವರು? ಏಯ್ ಏಯ್ शिवम, आकाश, राहुल, असलम. ಓಡೋ ಕುದುರೆ ನೋಡಿ ಯಾರೋ ಉರ್ಕೋಬೇಡಿ, ಅಟೆನ್ಷನ್ ಪ್ಲೀಸ್, ಬಂದ ಗಿಲ್ಲಿ ಪೀಸ್, ಗಿಲ್ಲಿ 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 ಗಿಲ್ಲಿ. ಈ ಎಲ್ ನೋಡಿದ್ರು ನಮ್ ಕರ್ನಾಟಕ ಅಲ್ಲ, ಇಡೀ ಇಂಡಿಯಾದಲ್ಲೇ ನಿಂದೆ ಹವಾ. TRP ಕಿಂಗು ನಮ್ ಗಿಲ್ಲಿ, ಗಿಲಿ 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 ನಿಂದೆ ಹವಾ. ಗಿಲ್ಲಿದು ಎಲ್ಲೆಡೆ ಫುಲ್ ಹವ. ಈ ಸತಿ ಬಿಗ್ ಬಾಸ್ 12 ಸೀಸನ್, ಬಿಗ್ ಬಾಸ್ ಕಪ್ಪು ಗೆದ್ದು ಬಾ ನೀನು. ಗಿಲ್ಲಿ 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 ಗಿಲ್ಲಿ, ಇಡೀ ಇಂಡಿಯಾದ ನ್ಯಾಷನಲ್ ಸ್ಟಾರು ರಜನಿಕಾಂತ್ ಸಾರು. ಅವರ ಮಿಸ್ಸಸ್ಗೂ ಗೊತ್ತು ನಮ್ ಗಿಲ್ಲಿ ಹವ ಅಂದ್ರೆ ಇಷ್ಟು ಮಟ್ಟಿಗೆ ಗಿಲ್ಲಿ ಹವ ಮಾಡಿರ್ಬೇಕು. ಈ ಸತಿ ಬಿಗ್ ಬಾಸ್ ಸೀಸನ್ 11-12 ಗೆದ್ದು ಬಾ ಕಪ್ಪು. ಇಡೀ ಮಂಡ್ಯ ಗತ್ತು, ಇಡೀ ಕರ್ನಾಟಕಕ್ಕೆ ಗತ್ತು. ಉಳಿಸು ಗಿಲ್ಲಿ 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 ನಿಂದೆ ಹವ. ಅವನು ಹುಡುಗಿರ್ ಚಟ ಇರೋ ಒಬ್ಬ ಹಲ್ಕ ನನ್ನ ಮಗ. ಅವನು ಹುಡುಗಿರ್ ಚಟ ಇರೋ ಒಬ್ಬ ಹಲ್ಕ ನನ್ನ ಮಗ. रुको जरा, सबर करो. ले राहुल
ತಲೆ ಹಿಡ್ಕ. ಏನ್ ರಾಣೆಬೆನ್ನೂರಾಗ ಲಂಚ ಎತ್ತಕ್ ಬಂದಲ್ಲಿ ರಾಹುಲ? ನೀನು ನಿನ್ನ ದೊಡ್ಡ ಪಿ ಎ, ನಿನ್ನ ದೊಡ್ಡ ಲೀಡ್ರು ಅಷ್ಟ್ರು ಬಂದು ನನ್ನ ಅಕೌಂಟ್ ನೋಡ್ಕೊಂಬರ್ರಿ ಇಲ್ಲಿ. ನೀವು ಮೂವರು ಸತ್ತು ನರಕದಾಗಿದ್ದೀರಾ. ನೀವು ಮೂವರಿಗೂ ಸ್ವರ್ಗಕ್ಕೆ ಹೋಗಕ್ಕೆ ಒಂದೇ ದಾರಿ. ನೀವು ನನ್ನ ಎಂತ ಕ್ವಶನ್ ಕೇಳ್ಬೇಕಂದ್ರೆ ನನ್ನ ಹತ್ರ ಉತ್ತರನೇ ಇರಬಾರ್ದು ಅಂತ ಕ್ವಶನ್ ಕೇಳಿದ್ರೆ ಮಾತ್ರ ನೀವು ಮೂವರು ಸ್ವರ್ಗಕ್ಕೆ ಹೋಗ್ತೀರಾ. ಈ ಪ್ರಪಂಚದಲ್ಲಿ ಒಟ್ಟು 3040 ಕೋಟಿ ಗಿಡ ಮರಗಳಿದಾವಪ್ಪ ಮಗು. ಕರೋನಾ ಬಂದು ಈ ಪ್ರಪಂಚದಾಗೆ ಎಷ್ಟು ಜನ ಸತ್ತೋಗಿದ್ದಾರೆ? ಒಟ್ಟು 7,63,400 ಜನ. ಸ್ವಾಮೀಜಿ, ಇವಾಗ ಎಂತ ಚೇರ್ ತರಿಸ್ಬೇಕಂದ್ರೆ ಬರೇ ತೂತುಳಿ ಇರ್ಬೇಕು. ಹಿಂದೆ ಜರುಗ್ ಮಗು. ಮುಂದುವರ್ಸು. ಸ್ವಾಮೀಜಿ, ನಾನು ಯಾವ ತೂತ ಹೋಸ್ಬಿಟ್ಟೆ ಹೇಳ್ರಿ ಇವಾಗ. ನೀನ್ ಈ ತೂತಲ್ಲಿ ಹೊಸ್ಬಿಟ್ಟಿರೋದ್ ಮಗು. ಇಲ್ಲ ಸ್ವಾಮೀಜಿ, ನಾನು ಈ ತೂತ ಹೋಸ್ಬಿಟ್ಟಿದ್ದು. ಯಾರೊಬ್ರು ಕ್ವಶನ್ ಕೇಳಿದಾರೆ ಏನು ಅಂದ್ರೆ, ಅಣ್ಣ ನಿಮ್ ನ್ಯೂ ಗರ್ಲ್ ಫ್ರೆಂಡ್ ಫೇಸ್ ರಿವೀಲ್ ಮಾಡಿ ಅಂತ ಕೇಳ್ತಿದ್ದಾರೆ. ಯಾರು ಬೇಜಾರಾಗ್ಬಿಡಿ, ನಾನು ಇವಾಗೆಲ್ಲ ರಿವೀಲ್ ಮಾಡಕ್ ಹೋಗಲ್ಲ. ಯಾಕೆ ಅಂದ್ರೆ ಬರಾಬರಿ ನೀ ಈಗಂತೂ ರಿಲೀಸ್ ಮಾಡಬೇಡ, ಯಾಕಂದ್ರೆ ಮಂದಿ ನೋಡಿ ಬಿಡ್ತಾರಲ್ಲ. ನೀನು ದೊಡ್ಡ ಜಾನಿಷನ್ಸ, ಆಕಿನ ದೊಡ್ಡ ಸನಿಲಿಯನ ನಾವು ಲಾಗನ. ನೀನು ಮಾರಿ ನೋಡಿದ್ರೆ ಹೇಲ್ ಬರಲ್ಲ ಸುಳಿ ಮಗನ. ಅಲ್ಲ ಅಪ್ಪಿ ಸಂತೋಷಿ, ಹೇಳು ಗಂಗಕ್ಕ. ಬೇಜಾರಾಯ್ತಾ? ಬೇಜಾರ ಯಾಕಕ್ಕ? ಅಯ್ಯೋ, ತಿರ್ಗಾ ಮಾಡ್ತೀರಂತ ಬೇಜಾರ್ ಮಾಡ್ಕೊಬೇಡ ಕಣಪ್ಪ. ಏನಿಲ್ಲ ಬಿಡಕ್ಕ. ಅಲ್ಲ, ಬೆಳಿಗ್ಗೆ ಹಾಸ್ಪಿಟ್ಲಿಗೆ ಹೋಗಿದ್ವಲ್ಲ, ಕೆಂಪು ಮಾತ್ರೆ, ಹಸಿರು ಮಾತ್ರೆ, ಬಿಳೆ ಮಾತ್ರೆ ಕೊಟ್ಟವ್ರಲ್ಲ, ಹೆಂಗ್ ನುಂಗದು? ಹೆಂಗ್ ನುಂಗದು ಅಂದ್ರೆ ನಿಂಗ್ ಗೊತ್ತಿಲ್ವಾ? ನೀನ್ ಎಳ ಮುಗ್ರ ಕೆಮ್ಮಿದ್ದದ? ಕೆಮ್ಮಿಲ್ಲ ಕಣಪ್ಪಿ. ಕೆಮ್ಮಿಲ್ಲ ಅಂದ್ರ ಜಾತಿ ಕೆಮ್ಮು ಮಾತ್ರ ಇಸ್ಕೊಂಡ ಓಲಿ ಮೈಕೆ ನೋವಿದ್ದದ? ಇಲ್ಲ ಕಣಪ್ಪಿ, ದೇವರಣ ಇಲ್ಲ, ಮೈ ಕನವಿಲ್ಲ, ಹೊಲ್ಟಾಗೈತೆ. ತಿರ್ಗಾ ಬೇಜಾರ್ ಮಾಡ್ಕೊಬೇಡ ಕಣಪ್ಪಿ. ತಿರ್ಗಾ ನಾಯಿದಿಗ್ ಬೇಜಾರ್ ಮಾಡ್ಕಲಿ. ಬಿಳೆ ಮಾತ್ರೆ ಆ ಬೆಳಿ ಮಾತ್ರ ಕೊಟ್ಟಿರೋದು ಜ್ವರ ಇದ್ದದ? ದೇವರಣ ಜ್ವರ ಇಲ್ಲ ಕಣಪ್ಪಿ, ಊಟ ಆದ್ಮೇಲೆ ನುಂಗು ಅಂತ ಹೇಳಿದ್ರಲ್ಲ. ಇಲ್ಲ ಕಣಪ್ಪಿ, ಇಲ್ಲ. ಅಯ್ಯೋ, ದೇವರಣ ಇಲ್ಲ ಕಣಪ್ಪಿ. ಮತ್ ಬ್ಯಾಡ ಬಿಡು, ನೀ ಯಾವ ಮಾತ್ರನು ಕುಡಿಬೇಡ. ಮತ್ ಹೆಂಗ ಇವ್ ಮಾತ್ರೆಗಳೆಲ್ಲ ಏನ್ ಮಾಡ್ಲಿ? ಎಲ್ಲಾನು ಒಟ್ಟಿಗೆ ನುಂಗ್ಬಿಟ್ಟು ಹೋಗಿ ಹಾಸ್ಪಿಟ್ಲ್ ಅಡ್ಮಿಟ್ ಆಗ್ಬಿಡೋತಾಗ. ತಿರ್ಗಾ ಬೇಜಾರ್ ಮಾಡ್ಕೊಬೇಡ ಕಣಪ್ಪ. ನಾಳೆ ಇನ್ನೊಂದ್ಸತಿ ಹಾಸ್ಪಿಟ್ಲ್ ಹೋಗೋಣ, ಕೇಳ್ಕೊಂಬರೋಣ. ಅಯ್ಯ, ಕೆಮ್ಮಿಲ್ಲ ಅಂತಿದ್ರೆ, ಮೈಕೆ ನೋವಿಲ್ಲ ಅಂತಿದ್ರೆ, ಜ್ವರ ಏನೂ ಇಲ್ಲ ಅಂತಿದ್ರೆ, ಇನ್ನೇತಿಗೆ ಹಾಸ್ಪಿಟ್ಲ್ಗೆ ಹೋಗೋದು? ನಿಂಗೇನ್ ದೊಡ್ಡಕ್ ಬಂದಿದ್ದದ? ನೀವ್ ಹೋಗ್ಬೇಕಾಗಿರೋದು ಹಾಸ್ಪಿಟ್ಲಿಗೆಲ್ಲ, ಹುಚ್ಚ ಆಸ್ಪತ್ರೆಗ ಮಡ್ಗೋ ಫೋನ. ಅಲ್ಲ ಅಪ್ಪಿ ಸಂತೋಷ